ಹಾಯ್ ಎಲ್ರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇದು ಸೋಮವಾರದ ಬ್ಲಾಗು. ಆಲೇ 7:45 ಆಗೋಗಿದೆ. ಎದ್ದಿದ್ದು ಲೇಟ್ ಆಗಿಬಿಟ್ಟಿದೆ. ಮಗಳನ್ನ ಎದ್ದೇಳಿಸಿ ಅವಳನ್ನ ಸ್ಕೂಲಿಗೆ ರೆಡಿ ಮಾಡಬೇಕು. ಅಮ್ಮ ಇದ್ದಿದ್ದರೆ ಸ್ವಲ್ಪ ಬೇಗ ಎದ್ದೇಳಿಸ್ತಿದ್ರು. ನಾವು ಎದ್ದಿದ್ದು ಲೇಟು. ಅಮ್ಮ ಇಲ್ಲದೇ ಇರೋ ಕಾರಣ ಪೇಪರು ಹಾಲು ಎಲ್ಲ ನಮ್ಮ ಡ್ಯೂಟಿನೇ. ಅಜ್ಜಿ ಕಾಫಿ ಇಟ್ಕೊಡ್ಬೇಕು. ಕಾಫಿ ಇಟ್ಕೊಟ್ಟಾದ್ಮೇಲೆ ಹುಡುಗರು ಸ್ಕೂಲ್ ರೆಡಿ ಮಾಡಬೇಕು. ಅದಕ್ಕೆ ಹೇಳ್ತೀನಿ, ಅವ್ರು ಇಟ್ಕೊಡ್ತಾರೆ. ನಾನು ಪಡ್ಗೆ ಅಂತ ದೋಸೆ ಸಂಪಳ ನೆನೆಸಿದ್ದೆ, ಚೆನ್ನಾಗಿ ಹಿಟ್ಟು ಹುಳಿ ಬಂದಿತ್ತು. ಆಮೇಲೆ ಮಕ್ಕಳನ್ನ ಎಬ್ಬಿಸಿ ಅವ್ರಿಗೆ ಸ್ನಾನ ಮಾಡಿಸಿ ಅವ್ರನ್ನ ರೆಡಿ ಮಾಡ್ತಾಯಿದ್ದೀನಿ. ಅವರು ತಿಂಡಿ ತಿನ್ನಿಸೋದೇ ದೊಡ್ಡ ಕೆಲಸ ನಮಗೆ. ತಿಂಡಿ ತಿನ್ನಲ್ಲ. ಆಮೇಲೆ ಅವ್ರನ್ನ ರೆಡಿ ಮಾಡೋದು, ನನ್ನ ಮಗಳನ್ನ ಬೇಕಾದರೆ ಎದುರಿಸ್ಬಿಟ್ಟಾದರೂ ರೆಡಿ ಮಾಡ್ಬೋದು. ನನ್ನ ಮಗ ಇದನ್ನೆಲ್ಲ ಹೇಳಿದ ಮತ್ತು ಕೇಳಲ್ಲ. ಸಖತ್ತು ತುಂಟ ಅಂದರೆ ತುಂಟ. ಬಂದು ಅವಳಿಗೆ ಏನೇನೋ ಕಿರಿಕ್ ಮಾಡ್ತಾನೆ ಇರ್ತಾನೆ. ಸುಮ್ಮನೆ ಒಂದು ಕಡೆ ನಿಂತ ಕಡೆ ಹುಟ್ಟು ತುಂಟ ಅಂದರೆ ತುಂಟ. ಪಾಪ ನನ್ನ ಮಗಳಿಗೆ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಎದ್ದಿದ್ದೆ ಲೇಟು. ನಾನು ಎಬ್ಬಿಸ್ಬೇಕಿತ್ತು. ಸ್ಕೂಲಲ್ಲಿ ಸಾಕಷ್ಟಿಟ್ಟು ಹೊರಗಡೆ ನಿಲ್ಲಿಸ್ತಾರೆ. 5 ನಿಮಿಷ ಲೇಟ್ ಆದ್ರೂ 8:45ಗೆ ಸ್ಕೂಲ್ ಇರೋದು. ಹಾಗಾಗಿ ಬೇಗ ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ಪಡ್ಡಿಗೆ ರೆಡಿ ಮಾಡಿದ್ದಾರೆ. ಲಂಚ್ ಬಾಕ್ಸ್ಗೆಲ್ಲ ಹಾಕಬೇಕು. ಅದಕ್ಕೋಸ್ಕರ ಬೇಗ ರೆಡಿ ಮಾಡಿ ಸ್ಕೂಲಿಗೆ ಕಳ್ಸೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ಅವ್ನು ಇನ್ನೂ ಲೇಟು ಸ್ವಲ್ಪ, ಅದಕ್ಕೋಸ್ಕರ ಅವನೇನು ರೆಡಿ ಮಾಡ್ತಾಯಿಲ್ಲ. ಅವ್ನಿಗೆ 9:15. ಇವಳಿಗೆ ರೆಡಿ ಮಾಡಿ ತಿಂಡಿ ಎಲ್ಲ ತಿನ್ನಿಸ್ಬಿಟ್ರೆ ಇವಳನ್ನ ಕಳಿಸ್ಬಿಟ್ಟು ಆಮೇಲೆ ಬೇಕಾದರೆ ಅವನಿಗೆ ರೆಡಿ ಮಾಡ್ಬೋದು. ತಿಂಡಿ ಎಲ್ಲ ತಿನ್ನಿಸಿ ಬಟ್ಟೆ ಗಲೀಜು ಮಾಡ್ಕೊತಾನಿಲ್ಲ ಅಂದರೆ. ಅದಕ್ಕೋಸ್ಕರ ಅವನೊಂದು ಸ್ವಲ್ಪ ಲೇಟಾಗಿ ಇದು ಮಾಡ್ತೀನಿ. ಇವಳದು ಏನು ಅಂದರೆ ಪ್ರತಿಯೊಂದು ಶೂ, ಟೈ, ಬೆಲ್ಟು ಪ್ರತಿಯೊಂದು ಚೆಕ್ ಮಾಡ್ತಾರೆ. ಆಮೇಲೆ ಮೇಯ್ನು ಏರ್ ಬೆಂಡು ಸಹ ಹಾಕಿ ಕಳಿಸ್ಬೇಕು. ವೈಟ್ ಏರ್ ಬೆಂಡು ಪ್ರತಿಯೊಂದು ಚೆಕ್ ಮಾಡ್ತಾರೆ. ಹಾಕೋ ಬಂದಿಲ್ಲ ಅಂದರೆ ಮಕ್ಕಳಿಗೆ ಪನಿಷ್ಮೆಂಟು. ಯಾಕೆ ಅಂದರೆ ಮನೆಗೆ ಹೋಗಿ ಹೇಳಿ ಅಮ್ಮದಿರು ಹಾಕಿ ಕಳಿಸ್ಲಿ ಅನ್ನೋದಕ್ಕೋಸ್ಕರ. ಇಲ್ಲಾಂದರೆ ನಮಗೆ ಗೊತ್ತಾಗಲ್ಲ. ನಾವೇನು ಸ್ಕೂಲ್ ಕಡೆ ಜಾಸ್ತಿ ಹೋಗಲ್ವಲ್ಲ. ಏನಾದರೂ ಪೇರೆಂಟ್ಸ್ ಮೀಟಿಂಗ್ ಇದ್ದರೆ ಮಾತ್ರ ಹೋಗೋದು. ಅದಕ್ಕೋಸ್ಕರ ಆಮೇಲೆ ಟೈಮ್ ಟೇಬಲ್ ಎಲ್ಲ ಜೋಡಿಸಿ ಹಾಕಿ ಕಳಿಸ್ಬೇಕು. ಅದಕ್ಕೂ ಏಟು ಕೊಡ್ತಾರಂತೆ. ಮತ್ತೆ ಹೋಗೋಷ್ಟ್ರೊಳಗೆ ಪಡ್ಡು ಮಾಡಿದ್ರು. ಅವ್ರಿಗೆ ತಿನ್ನಿಸಿ ಸ್ಕೂಲಿಗೆ ಕಳಿಸ್ತಾ ಇದ್ದೀವಿ. ಏನು ಮಾಡೋಕ್ಕಾಗಲ್ಲ. ಅಂದರೆ ಜೋರಾಗಿ ಹೊಡೆಯಲ್ಲ ಹಂಗಂತೆಲ್ಲ ತಪ್ಪಾಗಿ ತಿಳ್ಕೊಬೇಡಿ. ಪಾಪ ಅವರು ಅಷ್ಟು ಮಕ್ಕಳನ್ನ ಇದು ಮಾಡಬೇಕು ಅಂದರೆ ಇರುತ್ತಲ್ವ. ಜೋರಾಗೇನು ಹೊಡೆಯಲ್ಲ, ಸುಮ್ಮನೆ ಎದುರಿಸ್ತಾರಷ್ಟೇ. ತೊಗೊಬರ್ಬೇಕು ಟೈಮ್ ಟೇಬಲ್ನ ಅಂತ ಹೇಳಿ ಅವಳನ್ನು ಸ್ಕೂಲಿಗೆ ಬಂದು ನಮಗೆ ಒಂದು ದೇವ್ರ ಪೂಜೆಗೆ ಹೇಳಿದರು. ಏನಂದರೆ ರಾಘವೇಂದ್ರ ಸ್ವಾಮಿ ಮಠದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾಯಿದ್ರು. ನಮ್ಮ ಮಾವನ ಫ್ರೆಂಡ್ ಅವರು ಅಲ್ಲಿ ಕರೆದಿದ್ರು. ಅದಕ್ಕೋಸ್ಕರ ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಅವ್ರ ಮನೆ ಊಟಕ್ಕೆ ಹೋದ್ವಿ. ಅಲ್ಲಿ ಸ್ವಲ್ಪ ದೂರ ಬಂದಿಗೂಡಲ್ಲಿ ಆ ಕಡೆ ಮನೆ. ಅಲ್ಲಿಗೆ ಹೋಗಿ ಊಟ ಎಲ್ಲ ಮುಗಿಸಿ ಬರೋಷ್ಟ್ರೊಳಗಡೆ ತುಂಬ ಅಂದರೆ ತುಂಬ ಲೇಟ್ ಆಗಿಬಿಟ್ಟಿತ್ತು. 4 ಗಂಟೆ ಆಗೋಯ್ತು ಮನೆಗೆ ಬರೋಷ್ಟ್ರೊಳಗಡೆ. ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡು, ಪೂಜೆನೇ 1:30 ಆಯ್ತೇನೋ ಮುಗಿಯೋಷ್ಟ್ರೊಳಗಡೆ. ಪೂಜೆ ಮುಗಿದೆ 1:30 ಆಗೋಯ್ತು. ಆಮೇಲೆ ಅಲ್ಲೋಗಿ ಊಟಕ್ಕೆಲ್ಲ ಹೋಗಿ ಬಂದ್ವಿ. ಇಲ್ಲಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನದ ಹತ್ರ ಎಲ್ಲ ಇದು ಮಾಡ್ತಾಯಿದ್ದಾರೆ. ಎಲ್ಲ ಹೊಡೆದಾಕಿ ಬೇರೆ ಥರ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾರೆ. ದೇವಸ್ಥಾನನ ಚೆನ್ನಾಗಿ ಮಾಡ್ತಾರೆ ಅಂತ ಅನಿಸುತ್ತೆ. ಎಲ್ಲ ಇದು ಕಲ್ಲು ಫಸ್ಟು ಇಲ್ಲಿ ಹಳ್ಳಿಕಟ್ಟೆ ಹತ್ರ ಇತ್ತು. ಆದರೆ ರಾಘವೇಂದ್ರ ಸ್ವಾಮಿ ಆರಾಧನೆ ಇತ್ತಲ್ಲ, ರಾಯರ ಆರಾಧನೆ ಇದ್ದಾಗ ಅದನ್ನು ಕಿತ್ತಾಕಿಟ್ಟಿದ್ರಂತೆ. ಅದಕ್ಕೋಸ್ಕರ ಮತ್ತೆ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಅವ್ರ ಕೈಲೇ ಯಾರ್ಯಾರು ಅದನ್ನು ಪ್ರತಿಷ್ಠಾಪನೆ ಮಾಡಿದ್ರು ಅವ್ರ ಕೈಲೇ ಪ್ರತಿಷ್ಠಾಪನೆ ಮಾಡಿಸ್ತಾರೆ. ಇದು ಅವ್ರ ಕೈಲಿ ಪ್ರತಿಷ್ಠಾಪನೆ ಮಾಡಿಸಿರೋದು. ಅಲ್ಲಿ ಫಸ್ಟು ಅಲ್ಲಿ ಹಾಕಿದಾರಲ್ಲ, ಅದು ಯಾರೋ ಬೇರೆಯವ್ರು ಮಾಡ್ಬಿಟ್ಟು ಹೋಗಿರೋದು. ನೋಡಿ ಎಲ್ಲ ಹೇಗೆ ಎಲ್ಲ ನೀಟಾಗಿ ರೆಡಿ ಮಾಡ್ತಾಯಿದ್ದಾರೆ. ಎಲ್ಲ ಏನೇನೋ ಕಟ್ತಾಯಿದ್ದಾರೆ. ಏನು ಅಂತ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಎಲ್ಲನೂ ನೀಟಾಗಿ ಮಾಡ್ತಾಯಿದ್ದಾರೆ. ಅಲ್ಲಿಂದ ಬಂದು ನನ್ನ ಮಗಳು ಟ್ಯೂಷನ್ ಕಳಿಸಿದೆ. ಪಾಪ ಬಂದು ಅಳ್ತಾಯಿದ್ಲು ಎಲ್ಲೋ ಹೊರಟೋಗಿದ್ರು ಅಂತ. ತಿಂದು ಹಂಗೆ ಹೋಗ್ತಾಳೆ. ನೀರು ಕುಡಿಯಲ್ಲ ನನ್ನ ಮಗಳು, ಅದೊಂದು ದೊಡ್ಡ ಪ್ರಾಬ್ಲಮ್ಮು. ಅದಾದ ನಂತರ ಇದು ಮಂಗಳವಾರದ ವಿಡಿಯೋ. ಮಂಗಳವಾರ ನಾವು ಮೈಸೂರಿಗೆ ಹೋಗಿದ್ವಿ. ಯಾಕೆಂದರೆ ನನ್ನ ಮಗಳದು 4ನೇ ತಾರೀಕು ಬರ್ತಡೇ ಇದೆ. ಅದಕ್ಕೋಸ್ಕರ ಬಟ್ಟೆ ತೊಗೊಬರೋಣ ಅಂತ ಹೋಗಿದ್ವಿ. ಅಲ್ಲಿ ಒಂದು ಅಂಗಡಿ ಇದೆ ಲಾಲಿಪಾಪ್ ಅಂತೇಳಿ, ತುಂಬ ಚೆನ್ನಾಗಿರುತ್ತೆ ಬಟ್ಟೆ. ಒಳಗೆ ಪ್ರತಿ ವರ್ಷವೂ ಅಲ್ಲೇ ತೊಗೊಬಂದಿರೋದು. ಅದಕ್ಕೋಸ್ಕರ ಈ ವರ್ಷವೂ ಅಲ್ಲೇ ಹೋಗಿ ತೊಗೊಬರೋಣ ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ವಿ. ಆದರೆ ನಾವು ಹೊರಟಿದ್ದೇ ಲೇಟಾಗಿತ್ತು. ಮೋಸ್ಟ್ಲಿ 5:30, ಮನೆ ಬಿಟ್ಟಾಗಲೇ 5:30 ಆಗಿತ್ತು.
ಆಮೇಲೆ ಹೋಗಿ ನಾವು ಅಂದರೆ ಮಗ್ಳಿಗೆ ಸ್ಕೂಲ್ ಬಿಡಬೇಕಲ್ಲ, ಸ್ಕೂಲೆಲ್ಲ ಮುಗಿಸ್ಕೊಂಡು ಆಮೇಲೆ ನಾವು ಹೋಗಿದ್ದು. ಹಾಗಾಗಿ ಹೋಗಿದ್ದು ನೋಡಿ. ಅಂಗಡಿ ಬಟ್ಟೆ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋದು ಒಂದೊಂದು ಬಟ್ಟೆ ಒಂದೊಂದು ಥರ ಮಕ್ಕಳು ಬಟ್ಟೆ ನೋಡೋದೇ ಒಂದು ಖುಷಿಯಾಗುತ್ತೆ. ಅದು ಹೆಣ್ಮಕ್ಳು ಬಟ್ಟೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಗಂಡ್ಮಕ್ಳು ಬಟ್ಟೆಗಳು ತುಂಬ ಚೆನ್ನಾಗಿದೆ, ಆದ್ರಂತೂ ಹೆಣ್ಮಕ್ಳು ಬಟ್ಟೆಗಳು ನೋಡಿದ್ರೆ ತುಂಬ ಖುಷಿಯಾಗುತ್ತೆ. ಇದು ಬೇಕು ಅದು ಬೇಕು ನನ್ನ ಮಗಳಿಗೆ ಅನಿಸುತ್ತೆ, ಅಷ್ಟು ಬಟ್ಟೆಗಳಿದ್ದಾವೆ. ಆದರೆ ಕಾಸ್ಟ್ಲಿ ಬಟ್ಟೆ ಅಂದರೆ ತುಂಬ ಚೆನ್ನಾಗಿದೆ, ಎಷ್ಟೇ ಕಾಸ್ಟ್ಲಿ ಆದ್ರೂ ಬಟ್ಟೆ ತೊಗೋಬೋದು, ಅಷ್ಟು ಚೆನ್ನಾಗಿದೆ ಬಟ್ಟೆ, ತುಂಬ ಚೆನ್ನಾಗಿದೆ ಬಟ್ಟೆಗಳು. ನಾನು ನನ್ನ ಮಗಳಿಗೆ ಏನೇನು ಬೇಕೆಲ್ಲ ಅವಳಿಗೆ ಫ್ರಾಕ್ಗಳು ಅವೆಲ್ಲನೂ ಅಲ್ಲಿಂದನೇ ತೊಗೊಬರ್ತಿದ್ದೆ. ನನ್ನ ಮನೆ ಹತ್ರ ಹಾಕೋಕ್ಕೆ ಕಾಟನ್ ಫ್ರಾಕ್ಗಳೆಲ್ಲ ಎಲ್ಲನೂ ತೊಗೊಂಡು ಬಂದ್ವಿ. ಅದಾದಮೇಲೆ ನನ್ನ ಮಗಳು ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ಲು. ಐಸ್ ಕ್ರೀಮ್ ಅಂಗಡಿಗೆ ಕರ್ಕೊಂಡೋದ್ವಿ. ಅಲ್ಲೆಲ್ಲ ಐಸ್ ಕ್ರೀಮ್ ನಾನು ಅದಕ್ಕೆ ಇಬ್ಬರು ತಿನ್ನಲಿಲ್ಲ, ಮಗಳು ಮತ್ತು ಪಾಪು ನಮ್ಮ ಮಾವ ತಿಂದರು, ನಾವಿಬ್ಬರು ತಿನ್ನಲಿಲ್ಲ. ಅದಕ್ಕೆ ನಾನು ಯಾಕೆಂದರೆ ಸ್ವಲ್ಪ ನಮಗೆ ಗಂಟಲು ಪ್ರಾಬ್ಲಮ್ಮು, ಯಾಕೋ ತುಂಬ ಗಂಟಲು ನೋವ್ತಾಯಿತ್ತು ನೋಡಿ. ಬಟ್ಟೆಗಳು ಇಷ್ಟಕ್ಕೆ ಎಷ್ಟಾಯಿತು ಗೊತ್ತಾ ಬಟ್ಟೆಗಳು? ಅವಳಿಗೆ 2 ಜೊತೆ, ಅವನಿಗೊಂದು 3 ಶರ್ಟು, 1-2 ಪ್ಯಾಂಟು, ಅವಳಿಗೆ ಪೆಟಿಕೋಟು ಎಲ್ಲ ಸುಮಾರು ಸ್ವಲ್ಪ ಬಟ್ಟೆಗಳೆಲ್ಲ ಬೇಕಾಗಿತ್ತು, ಅದನ್ನೆಲ್ಲ ತೊಗೊಂಡು ಬಂದ್ವಿ. ಬಿಲ್ ನೋಡಿ. ಇದು ಗಿಟಾರು ಮತ್ತು ನನ್ನ ಮಗ ಟ್ರೈನ್ ತಗೊಂಡು ಅದ್ರದ್ದು. ಇದು ಬಂದು ನನ್ನ ಮನೆಯವ್ರ ಬಟ್ಟೆ, ಇದು ನಮ್ಮ ಮನೆಯವ್ರದ್ದು ಬಿಲ್ಲು, ಅದು ನಮ್ಮ ಮನೆಯವ್ರಿಗೆ ಹಾಕ್ಸಿರೋದು. 4836 ರೂಪಾಯಿ. ಇದು ನಮ್ಮ ಮಾವ ಕೊಡಿಸಿದ್ದು ನನ್ನ ಮಗಳಿಗೆ, 4405 ರೂಪಾಯಿ. ಬಂದಿದ್ದೆ ಲೇಟ್ ಆಯಿತು, ಊಟ ಮಾಡಿ ಮಲ್ಕೊಂಡ್ವಿ. ಇಷ್ಟೇ ಇವತ್ತಿನ ವೀಡಿಯೋ. ಬಾಯ್ ಬಾಯ್, ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.